ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು 2025 ಬಂತು. ಸೊ ನಾವು ನಮ್ಮ ವರ್ಷನ ಮ್ಯಾನಿಫೆಸ್ಟ್ ಮಾಡಲೇಬೇಕಲ್ವ. ನಮ್ಮ ವರ್ಷನ ಮುಂಚೆನೇ ಅಂದರೆ 2025 ಹೇಗಿರಬೇಕು ಅಂತ ಮುಂಚಿತವಾಗಲೇ ಪ್ರೀ ರಿಟರ್ನ್ ಆಗಿ ಇಟ್ಟರೆ ಯೂನಿವರ್ಸ್ ನಮಗೆ ಅದನ್ನು ನಿಮ್ಮ ದಾರಿಲೇ ನಡೆಸ್ಕೊಂಡು ಹೋಗೋದಕ್ಕೆ ಆಪರ್ಚುನಿಟೀಸನ್ನು ಕೊಡ್ತಾರೆ. ಇಲ್ಲಿ ನಂಬಿಕೆ ತುಂಬ ಇಂಪಾರ್ಟೆಂಟ್, ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು 1,00,000 ಬರಲಿ ಅಂತ ಬರೆದು ಸುಮ್ಮನೆ ಕೂತ್ರೆ ಬರೋಲ್ಲ. ಯೂನಿವರ್ಸ್ ನೋಡ್ತಾರೆ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಫಲ ಸಿಗ್ತಾ ಹೋಗುತ್ತೆ. ಓಕೆ, ಈ ಒಂದು ಸಿಂಪಲ್ ರಿಚುವಲನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಇವತ್ತು ಹೇಳ್ಕೊಡುವಂತಹ ರಿಚುವಲನ್ನು ನೀವು 31ನೇ ತಾರೀಕು ನೈಟಿಂದ 2025ರಲ್ಲಿ ಎನಿ ಟೈಮ್ ಮಾಡ್ಬೋದು. ನಿಮಗೆ ವಿಡಿಯೋ ಲೇಟಾಗಿ ಸಿಕ್ಕು, ನೀವು ಜನವರಿ ತಿಂಗಳಲ್ಲಿ ಬಿಟ್ಟು ಲೈಕ್ ಫೆಬ್ರವರಿ ಮಾರ್ಚಲ್ಲಿ ಯಾವಾಗಲೂ ಈ ವಿಡಿಯೋನ ನೋಡಿದ್ದೀರಾ ಅಂದರೂ ಕೂಡ ನೀವು ಈ ರಿಚುವಲ್ಗಳನ್ನು ಟ್ರೈ ಮಾಡ್ಬೋದು. ನೋ ಪ್ರಾಬ್ಲಮ್ ಎಟ್ ಆಲ್. ಹಾಗೆ ಪೀರಿಯಡ್ಸಲ್ಲಿ ಇರೋರು ಕೂಡ ಈ ರಿಚುವಲನ್ನು ಟ್ರೈ ಮಾಡ್ಬೋದು. ಓಕೆ, ಸೊ ಇಲ್ಲಿ ಫಸ್ಟ್ ರಿಚುವಲ್ ಏನಂತ ಹೇಳಿದ್ರೆ, ಒಂದು ಆ್ಯಪಲ್ ಬೇಕು. ಹಾಗೆ ಇದು ಈ ರಿಚುವಲ್ ನನಗೇನು ತೋರಿಸ್ತಾ ಇದ್ದೀನಲ್ಲ, ದ ಮೋಸ್ಟ್ ಪವರ್ಫುಲ್, ನಿಮ್ಮ ಒಂದು 2025ನ ಬೂಸ್ಟಪ್ ಮಾಡಿ ಹಾಕತ್ತೆ. ಓಕೆ, ಸೊ ನೀಟಾಗಿ ಕೇಳಿಸ್ಕೊಳ್ಳಿ. ರೀಸನ್ ಏನು ಅಂತಲೂ ಹೇಳ್ತೀನಿ ನಾನು ಇದನ್ನು ಮಾಡೋದಕ್ಕೆ. ಸೊ ಇಲ್ಲಿ ಚಕ್ಕೆ ಪುಡಿನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಚಕ್ಕೆ ಅವೈಲೇಬಲ್ ಇರುತ್ತಲ್ಲ, ಅದನ್ನು ಪುಡಿ ಮಾಡ್ಬೋದು. ಇಲ್ಲ ಅಂಗಡಿಯಲ್ಲಿ ಚಕ್ಕೆ ಪುಡಿ ಡೈರೆಕ್ಟ್ ಸಿಗುತ್ತೆ, ಅದನ್ನು ಕೂಡ ತರ್ಬೋದು. ಹಾಗೆ ಇಲ್ಲಿ ಒಂದು ಚೀಟಿಯಲ್ಲಿ ನಾನು ಜಸ್ಟ್ ಒಂದು 4 ವಿಷನ್ನು ಬರೆದಿದ್ದೀನಿ. ಅದರಲ್ಲಿ ನಾನು ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಇನ್ 2025, ಐ ಅರ್ನ್ 1 lakh per month, ಐ ಆಮ್ ಹೆಲ್ದಿ, ಮೈ ಬ್ರದರ್ ಇಸ್ ಅರ್ನಿಂಗ್ 1 lakh per month. ಈ ರೀತಿ ಬರೆದಿದ್ದೀನಿ. ನೀವು ಅಷ್ಟೇ ಆಲ್ರೆಡಿ ಆಗೋಗಿರೋ ಥರ ನಿಮ್ಮ ವಿಶಸ್ಗಳನ್ನು ಬರಿಬೋದು. ಸೊ ನಿಮ್ಮ ವಿಶ್ ಏನೇ ಆಗಿರಲಿ, ಬೇರೆಯವ್ರಿಗೋಸ್ಕರನೇ ಆಗಿರಲಿ, ಡಸಂಟ್ ಮ್ಯಾಟರ್. ನಾನು ಅದಕ್ಕೆ ಇಲ್ಲಿ ಮೈ ಬ್ರದರ್ ಅಂತ ತೋರಿಸಿರೋದು, ಅಂದರೆ ನಾನು ಬೇರೆಯವ್ರಿಗೂ ಬರೆದಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ. ಇಲ್ಲಿ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಇನ್ 2025 ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, ಇಯರ್ನ. ಹಾಗೆ ನೀವು ಕೂಡ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಇದೇ ತಿಂಗಳಲ್ಲಿ ಆಗಬೇಕು ಅಂತಿದ್ರೆ ಆ ತಿಂಗಳೂ ಕೂಡ ಮೆನ್ಷನ್ ಮಾಡ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಮಂತ್ ಎಲ್ಲ ಬರೆಯೋಕ್ಕೆ ಹೋಗಬೇಡಿ, ಜಸ್ಟ್ ಇಯರನ್ನು ಬರೀರಿ. ಹಾಗೆ ವಿತ್ ಅಂತ ಬರೆದು ನಿಮ್ಮ ಪರ್ಸನ್ ಹೆಸರನ್ನು ಬರಿಬೋದು. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿ, ತೆಲುಗು, ತಮಿಳು, ನಿಮ್ಮ ಭಾಷೆ ಯಾವುದಿದೆಯೋ ಯಾವುದ್ರಲ್ಲಿ ಬೇಕಿದ್ರೂ ಬರಿಬೋದು. ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡಿ ಕೂಡ ಬರಿಬಹುದು, ಡಸಂಟ್ ಮ್ಯಾಟರ್. ಹಾಗೆ ನಿಮಗೆ ಎಷ್ಟು ಹಣನ ಸಂಪಾದಿಸ್ತೀರಾ ಅದನ್ನು ಬರಿಬೋದು, ಹೆಲ್ತ್ ಬಗ್ಗೆ ಬರಿಬೋದು, ನಿಮ್ಮ ತಂದೆ ತಾಯಿ ಹೆಲ್ತ್ ಬಗ್ಗೆ ಬರಿಬೋದು, ಯಾರ ಬಗ್ಗೆ ಬೇಕಿದ್ರೂ ಬರಿಬೋದು. ಸೊ ಎಷ್ಟು ವಿಶ್ ಆದರೂ ಬರಿಬೋದು. 2025ರಲ್ಲಿ ನಿಮ್ಗೆ ಏನೇನು ಆಗಬೇಕಿದೆ ಅದು ಅಷ್ಟೂ ಬರಿಬೋದು. ನೀವು ಸ್ವಲ್ಪ ದೊಡ್ಡ ಚೀಟಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಇದಕ್ಕೆ ಆರೆಂಜ್, ರೆಡ್, ಗ್ರೀನ್, ಬ್ಲೂ, ಎನಿ ಕಲರ್ ಪೆನ್ ಯು ಕ್ಯಾನ್ ಯೂಸ್, ಬ್ಲ್ಯಾಕ್ ಒಂದನ್ನು ಬಿಟ್ಟು. ಓಕೆ, ಇನ್ನು ಗ್ಲಿಟರ್ ಪೆನ್ ಯೂಸ್ ಮಾಡ್ತೀರಾ ಅಂದರೆ ಯೂಸ್ ಮಾಡಿ, ಲೈಕ್ ಬ್ರೈಟ್ ಶೈನ್ ಥರ ಫೀಲ್ ಕೊಡುತ್ತೆ ಅದು. ಹಾಗೆ ಸಾಧ್ಯ ಆದರೆ ಆರೆಂಜ್ ಆ್ಯಂಡ್ ರೆಡ್ಡನ್ನು ಜಾಸ್ತಿ ಬಳಸಿ. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಲವಂಗನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ವಿಷನ ಬರೆದಿದ್ದೀನಿ, 4 ಲವಂಗನ ತೊಗೊಂಡಿದ್ದೀನಿ. ಮತ್ತು 5 ಇದೆಯಲ್ಲ ಅಂದರೆ ನಾನು ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಇಲ್ಲಿ ಒಂದು ರೆಡ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಈ ರೆಡ್ ಕಲರ್ ದಾರ ಯಾವ ಥರದ ದಾರನಾದರೂ ಆಗಬಹುದು. ಓಕೆ, ಸೊ ಇದು ಸಿಲ್ಕ್ ಮೆಟೀರಿಯಲ್ ದಾರ ತೊಗೋತೀರಾ ಅಂದರೆ ಓಕೆ, ನಿಮ್ಮ ಅನುಕೂಲ. ಬಟ್ ಮಾಮೂಲಿ ಬಟ್ಟೆ ಹೊಲಿಯೋ ದಾರ ಸಿಕ್ಕರೆ ಅದನ್ನು ಕೂಡ ನೀವು ತೊಗೋಬೋದು, ಡಸಂಟ್ ಮ್ಯಾಟರ್. ಬಟ್ ರೆಡ್ಡೇ ಆಗಬೇಕು, ಹುಷಾರು. ಯಾಕೆ ಅಂದರೆ ಹೇಳ್ತೀನಿ ಕೇಳಿ, ಆ್ಯಪಲ್ ಆಗಿರ್ಬೋದು, ಈ ಲವಂಗ ಆಗಿರ್ಬೋದು, ಈ ಚಕ್ಕೆ ಪುಡಿ ಆಗಿರ್ಬೋದು, ಇಲ್ಲಿ ಬಳಸ್ತಾ ಇರೋ ರೆಡ್ ಕಲರ್ ದಾರ ಆಗಿರ್ಬೋದು, ಇದು ಎಲ್ಲದು ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಬೂಸ್ಟಪ್ ಮಾಡುತ್ತೆ. ಓಕೆನಾ? ಸೊ ಈಗ ನಾನು ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಫಸ್ಟ್ ಈ ಆ್ಯಪಲನ್ನು ಅರ್ಧಕ್ಕೆ ಕಟ್ ಮಾಡಬೇಕು ನಾವು. ಇಲ್ಲಿ ನೋಡಿ, ಆ್ಯಪಲನ್ನು ನಾನು ಅರ್ಧಕ್ಕೆ ಕಟ್ ಮಾಡಿದ್ದೀನಿ. ನೀವು ನಿಂಬೆ ಹಣ್ಣನ್ನು ಹೇಗೆ ಕಟ್ ಮಾಡ್ತೀರಲ್ಲ ಆ ರೀತಿ ಇದನ್ನು ಕಟ್ ಮಾಡಬೇಕು. ನೆಕ್ಸ್ಟ್ ಇದರ ಮೇಲೆ ನೀವು ಈ ನಿಮ್ಮ ವಿಶ್ ಚೀಟಿ ಏನಿದೆಯಲ್ಲ ಅದನ್ನು ನೀಟಾಗಿ ಮಡಿಸಿ ಅದ್ರ ಮೇಲೆ ಇಡಬೇಕು. ಇಲ್ಲಿ ನೋಡ್ಬೋದು, ನಾನು ಚೀಟಿನ ಮಡಚಿ ಇಟ್ಟಿದ್ದೀನಿ. ನೀವು ಯಾವ ರೀತಿನಾದರೂ ಮಡಚ್ಬೋದು, ಎಷ್ಟು ಫೋಲ್ಡ್ ಬೇಕಿದ್ರೂ ಮಡಚ್ಬೋದು. ನಿಮ್ಮ ಚೀಟಿ ಇನ್ನೂ ದೊಡ್ಡದಿದೆ ಅಂದರೆ ನೀವು ಇನ್ನೂ ಒಂದು ಫೋಲ್ಡನ್ನು ಮಡಚ್ಕೋಬೋದು, ದಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ಈ ರೀತಿ ಮಡಚ್ಕೊಂಡು ಇಲ್ಲಿ ಮಧ್ಯದಲ್ಲಿ ಇಡಿ. ಓಕೆ, ಸೊ ಚಕ್ಕೆ ಪುಡಿನ ತೊಗೊಂಡು ಅದ್ರ ಮೇಲೆ ಉದುರಿಸ್ತಾ ಬನ್ನಿ. ಈ ರೀತಿ ಕಂಪ್ಲೀಟ್ ಚಕ್ಕೆ ಪುಡಿನ ಅದ್ರ ಮೇಲೆ ಉದುರಿಸ್ಬೇಕು. ನೆಕ್ಸ್ಟ್ ನಿಮ್ಮ ಒಂದು ಹಾಫ್ ಇನ್ನೇನು ಉಳಿದಿತ್ತಲ್ಲ ಆ ಒಂದು ಆ್ಯಪಲ್ನ ಅದರಿಂದ ಈ ರೀತಿ ಕ್ಲೋಸ್ ಮಾಡಿಬಿಡಿ. ಓಕೆ,
ಹೇಗಾದರೂ ಆಗಲಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಈ ರೆಡ್ ಕಲರ್ ಥ್ರೆಡ್ ಇದೆಯಲ್ಲ ಅದನ್ನು ಆ್ಯಪಲ್ ಸುತ್ತ ಕಟ್ಟಬೇಕು. ನೀವಿಲ್ಲಿ ನೋಡ್ಬೋದು ನಾನು ಆ್ಯಪಲ್ಗೆ ಟೈ ಮಾಡಿದ್ದೀನಿ, ರೆಡ್ ಕಲರ್ ದಾರಾನ ಕಟ್ಟಿದ್ದೀನಿ. ಸೊ ಈ ದಾರ ಕಟ್ಟೋದಕ್ಕೆ ಯಾವುದೇ ಆದಂತಹ ರೂಲ್ಸ್ ಇಲ್ಲ, ಅಂದರೆ ಇದೇ ರೀತಿ ಕಟ್ಟಬೇಕು ಅದೇ ರೀತಿ ಕಟ್ಟಬೇಕು ಇಲ್ಲಿಷ್ಟೇ ಸಂಖ್ಯೆ ಬರಬೇಕು ಅಂತೆಲ್ಲ ಏನಿಲ್ಲ. ಒಂದೇನಂತ ಹೇಳಿದ್ರೆ ಆ್ಯಪಲ್ ಕಟ್ಟಾಗಿ ನಿಮ್ಮ ವಿಶ್ ಚೀಟಿ ಬೀಳದೇ ಇರೋ ಥರ ನೋಡಿಕೊಂಡು ನೀಟಾಗಿ ಹುಷಾರಾಗಿ ಸಮಾಧಾನದಿಂದ ಕಟ್ಟಿ, ಓಕೆನಾ. ಸೊ ಇದಾದಮೇಲೆ ನಾನಿಲ್ಲಿ ಲವಂಗ ಇದಾವಲ್ಲ ಅದನ್ನು ತೊಗೋತೀನಿ. ಇಲ್ಲಿ ನೋಡಿ ನಾನು ಆಗಲೇ ಹೇಳಿದೆ ನಾನು ಬರೆದಿರೋದು 4 ವಿಶ್ ಅಂತ. ಸೊ ನಿಮ್ಮದು ಎಷ್ಟು ವಿಶ್ ಇದೆ ಅದನ್ನೇ ತೊಗೋಬೇಕು ನೀವು, ಓಕೆ. ಎಕ್ಸ್ಟ್ರಾ ಲವಂಗನ ಪ್ರಿಕ್ ಮಾಡಿಬಿಡಿ. ಈ ಥರ ಇದು ಏನು ಹೇಳ್ತಾರೆ ಆನ್ ಟಾಪ್ ಇದಿಲ್ಲ ಅಂತ ಹೇಳಿದ್ರೆ ಅಂಥ ಲವಂಗನ ತೊಗೊಳ್ಬೇಡಿ, ಈ ಥರದ್ದನ್ನು ತೊಗೋಬೇಡಿ, ಓಕೆ. ಸೊ ಓನ್ಲಿ ಲೈಕ್ ಕಂಪ್ಲೀಟ್ ಇರಬೇಕು ಈ ಲವಂಗ, ಅದನ್ನು ಮಾತ್ರ ತೊಗೋಬೇಕು. ಸೊ ಈಗ ನನ್ನ ಫಸ್ಟ್ ವಿಶ್ ಏನಿತ್ತು, ನಿಮ್ಮ ವಿಶ್ಗಳನ್ನು ನೆನ್ಪಿಟ್ಕೋಬೇಕು, ದ್ಯಾಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಫಸ್ಟ್ ವಿಶ್ ಏನಿತ್ತು, ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಇನ್ 2024. ಸೊ ನೀವು ಅಷ್ಟೇ ನಿಮ್ಮ ವಿಷನ್ ಏನು ಬರೆದಿರ್ತೀರ ಆ ರೀತಿ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಇನ್ 2024 ವಿತ್ ಸೊ ಆ್ಯಂಡ್ ಸೊ ಪರ್ಸನ್ ಅಂತ ಹೇಳಿ ನಿಮ್ಮ ಒಂದು ಆ್ಯಪಲ್ಲಿಗೆ ಅದನ್ನು ಸುಚ್ಚಬೇಕಾಗತ್ತೆ ಈ ಥರ, ಓಕೆ. ಹಾಗೆ ನಿಮ್ದು ಎಷ್ಟು ವಿಶ್ ಇದೆಯೋ ಅಷ್ಟು ಆ್ಯಪಲನ್ನು ಅಷ್ಟು ಲವಂಗನ ನೀವು ಆ್ಯಪಲ್ಗೆ ಸುಚ್ತಾ ಹೋಗ್ಬೋದು. ಐ ಆಮ್ ಅರ್ನಿಂಗ್ 1 lakh per month, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ 4 ನಾನು ಕ್ಲಿಕ್ ಮಾಡಿದ್ದೀನಿ, ಅಂದರೆ ಅದಕ್ಕೆ ಸುಚ್ಚಿದ್ದೀನಿ. ಈಗ ನೀವು ಇದನ್ನು 31ನೇ ತಾರೀಕು ನೈಟ್ ಮಾಡ್ಬೋದು. ಲೈಕ್ ಕೇಕೆಲ್ಲ ಕಟ್ ಮಾಡಿಬಿಟ್ಟು, ಅಂದರೆ 1ನೇ ತಾರೀಕು 12 o'clock ಆಗುತ್ತಲ್ಲ, 31ನೇ ತಾರೀಕು 12 o'clock ಆಗಿ ಕೇಕೆಲ್ಲ ಕಟ್ ಮಾಡಿ ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆದಮೇಲೆ ಆರಾಮ್ಸೆ ಕೂತು ನೀವು ಇದನ್ನು ಮಾಡಬಹುದು, ಓಕೆ. ಇಲ್ಲ ಅಂತ ಹೇಳಿದ್ರೆ ಜನವರಿ 1ನೇ ತಾರೀಕು ಫುಲ್ ಡೇ ಟೈಮ್ ಇರುತ್ತೆ, ಮಾಡ್ಬೋದು. ಇಲ್ಲ ನಾನು ಹೇಳಿದ್ನಲ್ಲ ವರ್ಷದಲ್ಲಿ ಯಾವ ದಿನ ಕೂಡ ಮಾಡ್ಬೋದು, ಎನಿ ಟೈಮ್ ಮಾಡಬಹುದು, ಓಕೆ. ಬಟ್ ಬೆಸ್ಟ್ ಟೈಮ್ ಏನು ಅಂತ ಹೇಳಿದ್ರೆ 31ನೇ ತಾರೀಕು ನೈಟ್, ಓಕೆ. ಯಾರಾದರೂ ಪಾರ್ಟಿ ಮಾಡ್ತೀರಾ ಮಜಾ ಮಾಡ್ತೀರಾ ಅಂದರೆ ನೋ ವರೀಸ್, 31ನೇ ತಾರೀಕು ನೈಟ್ ಬ್ಯುಸಿ ಇರ್ತೀರ ಅಂದರೆ 1ನೇ ತಾರೀಕು ಹೋಲ್ ಡೇ ಯು ಕ್ಯಾನ್ ಡೂ ಇಟ್, ಓಕೆ. ಎಸ್, ಈ ರೀತಿ ಮಾಡಾದಮೇಲೆ ಇದನ್ನು ನೀವು ಏನು ಮಾಡ್ತೀರಾ ಅಂದರೆ ಕಂಪ್ಲೀಟ್ ಏನು ರಿಮೂವ್ ಮಾಡದೇ ಇರೋ ಥರ ತೊಗೊಂಡು ಹೋಗಿ ಭೂಮಿಯಲ್ಲಿ ಹೂತಾಕ್ತೀರಾ. ನಿಮ್ಮನೆ ಗಾರ್ಡನ್ ಇದೆಯಾ ಅಲ್ಲಿ ಹೂತಾಕಿ, ಇಲ್ಲ ನಿಮ್ಮ ಮನೆಯಲ್ಲಿ ಪಾಟ್ ಖಾಲಿ ಇದೆಯಾ ಅಲ್ಲಿ ಹೂತಾಕಿ, ಇಲ್ಲ ಗಿಡ ಇದೆಯಾ ಅದ್ರ ಕೆಳಗೆ ಹೂತಾಕಿ. ಯಾವುದಾದ್ರೂ ಗಿಡ ಆಗಿರ್ಬೋದು, ಆದರೂ ಆಗಿರ್ಬೋದು, ಬೆಟರ್ ನಿಮ್ಮ ಮನೇಲೇ ಹೂತಾಕೋದು ಒಳ್ಳೆಯದು. ಸೊ ತುಂಬ ಪ್ರೈವಸಿ ಇಶ್ಯೂ ಇದೆ, ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು, ಹೂತಾಕೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಬೇರೆ ಎಲ್ಲಾದರೂ ಹೂತಾಕ್ಬೋದು. ಸೊ ಇದೇನಾಗುತ್ತೆ ನೆಕ್ಸ್ಟು ನಮಗೆ ಇದು ಡಿಕೆ ಆಗಿ ಅಂದರೆ ಇದೆಲ್ಲ ಹೋಗಿ ಬೀಜಗಳು ಉಳ್ಕೊಂಡು ಅದು ಮೊಳಕೆ ಹೊಡೆಯೋ ಚಾನ್ಸಸ್ಸು ಇರುತ್ತೆ. ಬಟ್ ಎಕ್ಸ್ಪೆಕ್ಟ್ ಮಾಡಬೇಡಿ ಮೊಳಕೆ ಆಗಲಿ ಬಿಡಲಿ, ನಾವಿದನ್ನು ವಾಪಸ್ ಮದರ್ ಅರ್ತ್ಗೆ ಕಳಿಸ್ಬಿಡೋಣ. ಸೊ ಮದರ್ ಅರ್ತ್ ಎಲ್ಲದನ್ನು ನೋಡ್ಕೊಳ್ಳಿ, ನಮ್ಮ ವಿಶ್ಗಳನ್ನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡಲಿ. ಈಗ ನೈಟ್ ಮಾಡಿರ್ತೀರ, 31ನೇ ತಾರೀಕು ನೈಟ್ ಇದನ್ನು ಮಾಡಿರ್ತೀರ, ನೈಟೇ ಹೋಗ್ಬಿಟ್ಟು ನೀವು ಮಣ್ಣನ್ನು ಹಗ್ದು ಹಾಕೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಡೇ ಟೈಮಲ್ಲಿ ಎನಿ ಟೈಮ್ ಮಾಡಿ, ಬಟ್ ಜಾಸ್ತಿ ದಿನ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಯಾಕೆಂದರೆ ಅದು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು 31ನೇ ತಾರೀಕು ನೈಟ್ ಮಾಡಿದ್ದೀರಾ, 1ನೇ ತಾರೀಕು ಬೆಳಿಗ್ಗೆ ನೀವು ಎನಿ ಟೈಮ್ ಫ್ರೀ ಇದ್ದಾಗ ಹೋಗಿ ಹೂತಾಕ್ಬಿಡಿ. ಇಲ್ಲ ಅಂತಂದರೆ ಸುಮ್ಮನೆ ಕಪ್ಪಾಗಿ ಅದೊಂಥರ ಅನಿಸುತ್ತೆ, ನಿಮಗೇನೋ ಒಂಥರ ಆಗುತ್ತೆ. ಸೊ ಬೇಗ ನೈಟ್ ಮಾಡೋರು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಹೂತಾಕಿ. ಇಲ್ಲ ನೈಟೇ ನಮಗೆ ಹೂತಾಕ್ತೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ನೈಟ್ ಮಾಡಿದ ತಕ್ಷಣ ಎದ್ದೋಗ್ಬಿಟ್ಟು ಹೂತಾಕಿ ಬರ್ಬೋದು, ಓಕೆ. ಎಸ್, ಇದು ಒಂದು ಸಿಂಪಲ್ ಬ್ಯೂಟಿಫುಲ್ ಆ್ಯಂಡ್ ಯೆಟ್ ಪವರ್ಫುಲ್ ರಿಚುವಲ್, ಓಕೆ. ಇದಾದಮೇಲೆ ನೆಕ್ಸ್ಟ್ ಸಿಂಪಲ್ ವಿಚಾರಗಳಿಗೆ ಬಂದುಬಿಡೋಣ. 31ನೇ ತಾರೀಕು ನೀವು ಈ ಕೆಲಸನ ಮಾಡಬೇಕು. 31ನೇ ತಾರೀಕಿಗೆ ಕಾಯಬೇಡಿ, ಇವತ್ತೇ ಫ್ರೀ ಇದ್ದರೆ ಹೀಗೆ ಕುತ್ಕೊಂಡು ಮಾಡಿಬಿಡಿ. ಮೊದಲನೇದು ಗ್ರ್ಯಾಟಿಟ್ಯೂಡ್ ಬರೆಯೋದು. 2024 ಅಲ್ಲಿ ನಿಮ್ಗೆ ಏನೇನೆಲ್ಲ ಸಿಕ್ತೋ ಅದೆಲ್ಲ ವಿಚಾರಗಳಿಗೆ ನೀವು ಗ್ರ್ಯಾಟಿಟ್ಯೂಡನ್ನು ಬರೀರಿ, ಓಕೆ. ಇವತ್ತು ಫ್ರೀ ಇದ್ದರೆ ನೀವು ಇವತ್ತಿಂದನೇ ಲಿಸ್ಟ್ ಸ್ಟಾರ್ಟ್ ಮಾಡಿ. ಇಲ್ಲ 31ನೇ ತಾರೀಕು ಹೋಲ್ ಡೇ ಫ್ರೀ ಇರ್ತೀರಾ ಬೆಳಗ್ಗೆಯಿಂದ ಅಂದರೆ ಬರೀರಿ. ಇಲ್ಲ 2025 ಕೂಡ ನೀವು ಎನಿ ಟೈಮ್ ಫ್ರೀ ಇದ್ದಾಗ ಕೂತ್ಬಿಟ್ಟು 2024ಗೆ ಗ್ರ್ಯಾಟಿಟ್ಯೂಡನ್ನು ತೋರಿಸಿ. ಆ ಒಂದು ಧನ್ಯಾತ್ಮಕ ಭಾವನೆ ಇಲ್ಲದೆ ನೀವು 2025ಕ್ಕೆ ಕಾಲಿಡಕ್ಕೆ ಹೋಗ್ಬಿಡಿ. ಅಲ್ಲಿಗೆ ನೀವು ಬ್ಯಾಗೇಜ್ ನಿಮ್ಮ
ಒಂಥರ ಪೆಂಡಿಂಗ್ ಬ್ಯಾಗೇಜನ್ನು ನೀವು ಮತ್ತೆ 25 ತೊಗೊಂಡು ಹೋದಂಗೆ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಲೈಕ್ ನೀವೀಗ ಯಾವುದಾದ್ರೂ ಯೂಟ್ಯೂಬ್ ರೆಮಿಡೀಸ್ ನೋಡಿ ನಿಮ್ಗೆ ಆ ರೆಮಿಡಿ ವರ್ಕ್ ಆಗಿದೆಯಾ, ಅವ್ರಿಗೆ ಥ್ಯಾಂಕ್ ಯು ಬರೀರಿ, ನಿಮ್ಮ ಬುಕ್ಕಲ್ಲಿ ಬರೀರಿ. ಅದನ್ನು ಬರೆದ್ಬಿಟ್ಟು ಬರ್ನ್ ಮಾಡೋದಿದ್ರೆ ಬರ್ನ್ ಮಾಡಿ ಯೂನಿವರ್ಸ್ಗೆ, ಆ್ಯಶಸ್ನ ಬ್ಲೋ ಮಾಡಿ, ಅಥವಾ ಅದನ್ನು ಹಾಗೆ ಒಂದು ಜರ್ನಲ್ ಬುಕ್ಕಲ್ಲಿ ಇಡ್ತೀರಾ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಚಿಕ್ಕ ಪುಟ್ಟ ವಿಚಾರಗಳಿಗೆ ಬರೀರಿ. ಈಗ ನನಗೆ ಕ್ರಿಸ್ಟಲ್ಸ್ಗಳು ಹೆಲ್ಪ್ ಮಾಡಿದೆ, ಆ ಕ್ರಿಸ್ಟಲ್ಸ್ಗಳ ಬಗ್ಗೆ ಬರೀತೀನಿ. ಮಂಜುಳಾ ಅವರು ಕ್ರಿಸ್ಟಲ್ಸ್ಗಳನ್ನು ಕಳಿಸಿದ್ರು, ಸೊ ಅದ್ರ ಬಗ್ಗೆ ನಾನು ಬರೀತೀನಿ. ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಬರೀತೀನಿ. ಆ್ಯಂಡ್ ನನಗೆ ಕ್ಲೈಂಟ್ಸ್ಗಳು ಯಾರ್ಯಾರೆಲ್ಲ ನನಗೆ 2024 ಕಾಂಟ್ಯಾಕ್ಟ್ ಮಾಡಿದ್ರು ಅವರೆಲ್ಲರಿಗೂ ನಾನು ಗ್ರೇಟ್ಫುಲ್ ಅಂತ ಬರೀತೀನಿ. ಸೊ ಈ ರೀತಿ ನಾನೊಂದು ದೊಡ್ಡ ಲಿಸ್ಟನ್ನು ಬರೀತೀನಿ. ಹಾಗೆ ನೀವು ಏನು ಬೇಕಿದ್ರೂ ಬರೀಬಹುದು. ದೆನ್ ಅದನ್ನು ನೀವು ಸುಟ್ಬಿಟ್ಟು ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಇನ್ನು ಒಂದು ವಿಷನ್ ಬೋರ್ಡ್ ಟೆಕ್ನಿಕ್, ನನ್ನ ವೀಡಿಯೋನ ನೋಡಿದ್ರೆ ಆ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಮೈ ವಿಷನ್ ಬೋರ್ಡ್ ವರ್ಸಸ್ ಮೈ ಲೈಫ್ ಅಂತ ಹೇಳಿ. ಅದನ್ನು ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ನೋಡಿ. ಎಷ್ಟು ಸೂಪರ್ ಡೂಪರ್ ಆಗಿ ಅಂದರೆ ಮೋಸ್ಟ್ ಫಾಸ್ಟೆಸ್ಟ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ವಿಷನ್ ಬೋರ್ಡ್ ಟೆಕ್ನಿಕ್. ಸೊ ಅದನ್ನು ಕೂಡ ನಾನು ಮ್ಯಾನಿಫೆಸ್ಟೇಷನ್ ಪ್ಲೇಲಿಸ್ಟಲ್ಲಿ ಫೋನ್ ವಾಲ್ಪೇಪರ್ ಆಗಿ ಹೇಳಿದ್ದೀನಿ. ನಿಮ್ಗೆ ಏನೆಲ್ಲ ಬೇಕು, ಪಿಂಟ್ರೆಸ್ಟಿಗೆ ಹೋಗಿ, ಗೂಗಲಲ್ಲಿ ಹೋಗಿ, ನಿಮ್ಮ ಲೈಫ್ ಹೇಗಿರಬೇಕು ಆ ಥರ ಇಮೇಜಸ್ನ ತೊಗೊಳ್ಳಿ, ಕಲರ್ ಪ್ರಿಂಟೌಟ್ ತೆಗೆಸ್ಕೊಂಡು ಬಂದು ನಿಮ್ಮನೆ ಗೋಡೆ ತುಂಬ ಅಂಟಿಸಿ, ಇಲ್ಲ ಅಂತಂದರೆ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಅದರಲ್ಲೆಲ್ಲ ಪೇಸ್ಟ್ ಮಾಡ್ತಾ ಬನ್ನಿ, ಅದು ಕೂಡ ವರ್ಕ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರೈವಸಿ ಇಶ್ಯೂ ಇದ್ದರೆ ಮೊಬೈಲ್ ವಾಲ್ಪೇಪರ್ ಮಾಡ್ಕೊಳ್ಳೋದು ಕೂಡ ನಾನು ವೀಡಿಯೋನ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ. ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ನನ್ನ ಮ್ಯಾನಿಫೆಸ್ಟೇಷನ್ ವಿಡಿಯೋನೂ ಹಾಕ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಗ್ರ್ಯಾಟಿಟ್ಯೂಡ್ ನಾನು ಹೇಳ್ದಂಗೆ ನೀವು ಎನಿ ಟೈಮು ಬರಿಬೋದು. ವಿಷನ್ ಬೋರ್ಡ್ ಆದಷ್ಟು ಲೈಕ್ 31ನೇ ತಾರೀಕು ಒಳಗೇ ರೆಡಿ ಮಾಡಿ ಇಟ್ಕೊಂಡು, ಪ್ರಿಂಟೌಟ್ ತೆಗೆಸ್ಕೊಂಬರೋಕ್ಕಾದ್ರೆ ತೆಗೆಸ್ಕೊಂಡು ಬಂದು ಇಟ್ಕೊಂಡ್ಬಿಡಿ. 1ನೇ ತಾರೀಕಿಂದ ನಿಮ್ಮ ಕೆಲಸ ಏನು, ಜಸ್ಟ್ ವಿಷನ್ ಬೋರ್ಡನ್ನು ನೋಡೋದು, ಹಾರ್ಡ್ ವರ್ಕ್ ಮಾಡೋದು, ಯೂನಿವರ್ಸನ್ನು ನಂಬೋದು, ಇಷ್ಟೇ ಆಗಿರಬೇಕು. ಓಕೆ, ಸೊ ವಿಷನ್ ಬೋರ್ಡ್ ಮಾಡ್ಕೊಳ್ಳೋದು ಲೇಟ್ ಮಾಡಿಬಿಡಿ, ಆದಷ್ಟು 31ನೇ ತಾರೀಕಿಗೆ ಮುಗಿಸ್ಕೊಂಡ್ಬಿಡಿ. 31 ಡಿಸೆಂಬರ್ 2024. ದೆನ್ 4ನೇ ತಾರೀಕು ಇನ್ನೊಂದು 3ನೇದೇನೆಂದರೆ ಆ್ಯಪಲ್ ರಿಚುವಲ್ನ ಮಾಡ್ಕೊಳ್ಳಿ. ಇನ್ನು ಒಂದು ನಿಮ್ಮ ರೂಮನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ಬೇಡದೇ ಇರೋ ವಸ್ತುಗಳನ್ನೆಲ್ಲ ತೆಗೆದ್ಬಿಡಿ. ಓಕೆನಾ, ನೀವು ಯಾವುದಾದ್ರೂ ಬಟ್ಟೆ ಯೂಸ್ ಮಾಡ್ತಿಲ್ವಾ ತೆಗೆದ್ಬಿಡಿ. ನಾನಂತೂ ಆಲ್ರೆಡಿ ವಾರ್ಡ್ರೋಬ್ ಕ್ಲೀನ್ ಆಯಿತು. ನೆಕ್ಸ್ಟ್ ನಂದು ಸ್ವಲ್ಪ ಬೇರೆ ಬೇರೆ ಐಟಮ್ಸ್ಗಳಿದೆ, ಅದನ್ನೆಲ್ಲ ಕ್ಲೀನ್ ಮಾಡೋದಿದೆ. ಸೊ ಈ ರೀತಿ ನಿಮ್ದು ಏನೆಲ್ಲ ಇದೆ 31ನೇ ತಾರೀಕು ಒಳಗೆ ಮುಗಿಸ್ಕೊಂಡ್ಬಿಡಿ. ಫುಲ್ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನು ಹಳೆ ನೆನಪುಗಳು ಇರಬಾರ್ದು, ಬೇಡ ಅನ್ನೋದು ಎಲ್ಲ ಕಳಿಸ್ಬಿಡ್ಬೇಕು. 2024 ಮುಗಿಯೋದ್ರೊಳಗೆ ಬೇಡದೇ ಇರೋದನ್ನೆಲ್ಲ ಡಸ್ಟ್ಬಿನಿಗೆ ಹಾಕಿ ಬಿಸಾಕ್ಬಿಡ್ಬೇಕು. ಹೊಸ ಮನುಷ್ಯರಾಗಿ ಬದಲಾಗಬೇಕು ನೀವು. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀರಾ, ಎಲ್ಲದನ್ನು ಫ್ರೆಶ್ ಆಗಿ ಇಟ್ಕೊಳ್ಳಿ. ಹಾಗೆ 2024ರಲ್ಲಿ ಯಾವುದೆಲ್ಲ ವಿಶಸ್ನ ಬರೆದಿದ್ರಿ ಅದು ಫುಲ್ಫಿಲ್ ಆಗಿಲ್ಲ, ಎಷ್ಟೊಂದು ಪೋರ್ಟಲ್ಸಲ್ಲೆಲ್ಲ ಬರೆದಿದ್ವಿ ಅಲ್ವಾ, ಅದು ಯಾವುದು ವಿಶ್ ಫುಲ್ಫಿಲ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ನೋಡಿ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿಕೊಂಡು ಈ ಆ್ಯಪಲ್ ರಿಚುವಲಲ್ಲಿ ಅದನ್ನು ಆ್ಯಡ್ ಮಾಡಿ ಬರಿಬೋದು. ಸೊ ಫುಲ್ಫಿಲ್ ಆಗಿರೋ ವಿಷಸ್ನೆಲ್ಲ ಗ್ರ್ಯಾಟಿಟ್ಯೂಡನ್ನ ಬರೆದು ಗ್ರ್ಯಾಟಿಟ್ಯೂಡನ್ನ ತೋರಿಸಿ. ದೆನ್ ಆ ಹಳೆಯದು ಏನೆಲ್ಲ ಬರೆದಿದ್ರಿ ಅದೆಲ್ಲದನ್ನು ಸುಟ್ಟು ಹಾಕಿಬಿಡಿ. ಓಕೆನಾ, ಆಗದೇ ಇರೋದನ್ನೆಲ್ಲ ಒಂದು ಕಡೆ ಸಪ್ರೇಟ್ ಲಿಸ್ಟ್ ಮಾಡ್ಕೊಳ್ಳಿ. ಆಗಿರೋದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ತೋರಿಸಿ. ಕಂಪ್ಲೀಟ್ ಏನೇನು ಬುಕ್ಸ್ ಇತ್ತು ಅದರದ್ದೆಲ್ಲ ಪೇಜಸ್ಗಳು ಉಳಿದಿದ್ರೆ ಬುಕ್ಕನ್ನು ಎತ್ತಿಟ್ಕೊಳ್ಳಿ, ಬುಕ್ ವೇಸ್ಟ್ ಮಾಡೋದು ಬೇಡ. ಬಟ್ ಬರೆದಿರೋದು ಎಲ್ಲದನ್ನು ಸುಟ್ಟು ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ. ಇದು ನೀವು 31ನೇ ತಾರೀಕು ಒಳಗೆ ಮಾಡೋದು ಬೆಟರ್. 1ನೇ ತಾರೀಕು ನೈಟ್ ಒಳಗೆ ಮಾಡೋದು ತುಂಬಾ ಫೇವರಬಲ್ ಆಗಿರುತ್ತೆ. ಓಕೆನಾ, ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಇವತ್ತಿಂದನೇ ನೀವು ಈ ವಿಡಿಯೋ ನೋಡಿದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಬಿಡಿ. ಓಕೆ, ಏನಂತ ಹೇಳಿದ್ರೆ ಜಸ್ಟ್ ನಿಮ್ಮ ಹೋಗಿ ಇವತ್ತು ಈ ವಿಡಿಯೋ ನೋಡಿದ ತಕ್ಷಣ ಬುಕ್ನ ತೊಗೊಳ್ಳಿ, ಏನೇನೆಲ್ಲ ಬರೆದಿದ್ರಿ ನೋಡಿ ಅದನ್ನೆಲ್ಲ ಬರ್ಕೊಳ್ಳಿ. ಆಗಿದ್ದರೆ ಥ್ಯಾಂಕ್ಫುಲ್ ಆಗಿರಿ, ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ, ಅದನ್ನು ಹರೀರಿ, ಸುಡಿ, ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ. 31ನೇ ತಾರೀಕು ಒಳಗೆ ನೀವು ಆಲ್ಮೋಸ್ಟ್ ಫ್ರೆಶ್ ಮನುಷ್ಯರಾಗಿರಬೇಕು. ಯಾಕೆಂದರೆ ಎಲ್ಲದನ್ನು 31ನೇ ತಾರೀಕೆ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಎಲ್ಲ ವಿಷಸ್ಗಳನ್ನು ಬರೀಬೇಕು. 4ನೇದು ಇದನ್ನು ನೀವು 31 ನೈಟ್ ಆದರೂ ಬರಿಬೋದು, ಇಲ್ಲ 1ನೇ ತಾರೀಕಾದರೂ ಬರಿಬೋದು. ಆದಷ್ಟು ನಿಮ್ಮ ವಿಷಸ್ಗಳನ್ನು ಒಂದು ಜನವರಿ 5th ಒಳಗೆ ಬರೆದು ಮುಗಿಸ್ಕೊಂಡ್ಬಿಡಿ. ಓಕೆನಾ, ನಿಮಗೆ 2025 ಹೇಗಿರಬೇಕು, ಈಗ ನಾವು ಆ್ಯಪಲ್ ರಿಚುವಲ್ ಮಾಡಿದಾಗ ವಿಷಸ್ನ ಬರೆದ್ವಲ್ಲ, ಅದನ್ನು ಸಪ್ರೇಟ್ ಇನ್ನೂ ಒಂದು ವಿಶ್ ಬರೆದು ನಿಮ್ಮ ವಾರ್ಡ್ರೋಬಲ್ಲಿ ಇಟ್ಕೊಳ್ಳಿ, ಇಲ್ಲ ಡ್ರಾಯರಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮದು ಜರ್ನಲ್ ಬುಕ್ ಇದೆ ಅಂದರೆ ಜರ್ನಲ್ ಬುಕ್ಕಲ್ಲಿ ಇಟ್ಕೊಳ್ಳಿ. ನಾನೊಂದು ಜರ್ನಲ್ ಬುಕ್ ತರಿಸ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ.
ಇದು ನೋಡ್ಬೋದು, ನಾನು ತರಿಸ್ಕೊಂಡಿರೋ ಬುಕ್ಕು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಒಂದು ಡಿಸೈನ್ ಅದೆಲ್ಲದೂ. ಸೊ ಇದು ನನ್ನ ಹೊಸ ಜರ್ನಲ್. ನನ್ನ 2025 ಹೇಗಿರಬೇಕು ಅಂತ ನಾನು ಈ ಬುಕ್ಕಲ್ಲಿ ಬರೀತೀನಿ. ಸೊ ಇದೇ ಥರದ ಬುಕ್ ಬೇಕು ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದು ನನ್ನ ಮ್ಯಾನಿಫೆಸ್ಟೇಷನ್ ಬುಕ್ ಆಗಿರುತ್ತೆ. ನೆಕ್ಸ್ಟು ನನ್ನ 2025ರಲ್ಲಿ ನಾನು ಏನೇನು ಎಲ್ಲ ಬೇಕು ನಾನು ಆ ಬುಕ್ಕಿಗೆ ಬರೀತಾ ಹೋಗ್ತೀನಿ. ಸೊ ಹಾಗೆ ನೀವು ಹೊಸದೊಂದು ಬುಕ್ ತೊಗೊಳೋದಿದ್ರೆ ತೊಗೊಳ್ಳಿ, ಇಲ್ಲ ಹಳೆ ಬುಕ್ಗಳನ್ನೇ ಬಳಸ್ಬಹುದು. ನಾನು ಹೇಳ್ದಂಗೆ ಪ್ರೀವಿಯಸ್ಲಿ ಬರೆದಿರೋದನ್ನೆಲ್ಲ ಹರಿದಾಕ್ಬಿಡಿ. ಓಕೆ, ದೆನ್ ಅದನ್ನು ನೀವು ವಿಷಸ್ನ ನೀವು ಬ್ಲೂ, ಆರೆಂಜ್, ರೆಡ್ ಈ 3 ಯಾವ ಕಲರ್ ಆದರೂ ತೊಗೊಂಡು ನೀವು ಬರಿಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 2024 ವೀಡಿಯೋ ನಾನು ಮಾಡಿದ್ನಲ್ವ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ನಿಮಗೆ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ, ಇನ್ನೂ ಜಾಸ್ತಿ ರಿಚುವಲ್ ಮಾಡೋಕ್ಕೆ ಆಗುತ್ತೆ ಅನ್ನೋದಿದ್ದರೆ ಆ ವಿಡಿಯೋದಲ್ಲಿ ಹೇಳಿರುವಂತಹ ಟೆಕ್ನಿಕ್ಸ್ಗಳನ್ನು ನೀವು ಮಾಡಬಹುದು. ಸೊ ನ್ಯೂ ಇಯರ್ ಅಂತ ಹೇಳಿ ಹೊಸ ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡ್ತೀನಿ. ಅದ್ರ ಒಳಗಡೆ ಎಲ್ಲ ವೀಡಿಯೋಸ್ಗಳನ್ನು ಸ್ಟೋರ್ ಮಾಡಿರ್ತೀನಿ. ಸೊ ಆ ಪ್ಲೇಲಿಸ್ಟನ್ನು ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ, ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಅದರಲ್ಲಿ ಹೇಳಿರೋದು ಕೂಡ ನೀವು ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, 100% ಆನ್ಸರ್ ಮಾಡ್ತೀನಿ. ವಿಡಿಯೋದಲ್ಲಿ ಹೇಳಿರೋದನ್ನು ಮಾತ್ರ ಕೇಳಬೇಡಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ನಿಮ್ಮ ರಿಚುವಲ್ಸ್ಗಳಿಗಾಗಲಿ, ವಿಷನ್ ಬೋರ್ಡ್ಗಾಗಲಿ, ಪೆನ್ಗಳು ಬೇಕು ಅಂದರೆ ಪೆನ್ಗಳಾಗಲಿ ಎಲ್ಲದನ್ನು ಆರ್ಡ್ರ್ ಮಾಡಿಕೊಂಡು ಅಥವಾ ಮನೆ ಹತ್ರ ಸಿಗುತ್ತೆ ಅಂದರೆ ತೊಗೊಂಡು ರೆಡಿ ಇಟ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಹೊಸ ವರ್ಷ ಹರ್ಷದಿಂದ ತುಂಬಿರಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. 2025ರಲ್ಲಿ ನೀವು ಅಂದ್ಕೊಂಡಿದ್ದು ಎಲ್ಲದೂ ಆಗಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಯೂನಿವರ್ಸ್ ನಿಮ್ಮೆಲ್ಲ ವಿಷಸ್ಗಳಿಗೂ ಅಸ್ತು 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 ಅಂತ ಹೇಳಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟು. ಪೀಸ್ಫುಲ್ಲಾಗಿರಿ. ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್ ನಿಮ್ಮದಾಗಲಿ.